ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಹಲಸಿನಕಾಯಿಯಿಂದ ಎಲ್ಲ ರೀತಿಯಾದಂತಹ ಪದಾರ್ಥ ಮಾಡಿರಬಹುದು, ಪಲ್ಯವನ್ನು ಮಾಡಿರಬಹುದಲ್ಲ. ಇವತ್ತು ಡಿಫ್ರೆಂಟಾಗಿ ಹಲಸಿನಕಾಯಿನ ಬಳಸಿಬಿಟ್ಟು ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಅದಕ್ಕೆ ಕಾಂಬಿನೇಷನ್ ಆಗಿ ಮಾಡುವಂತಹ ಹಲಸಿನಕಾಯಿಯನ್ನೇ ಬಳಸಿಬಿಟ್ಟು ಮಾಡಿದಂತಹ ಮಸಾಲ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವೆಲ್ಲವನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನಿಲ್ಲಿ ತೋರಿಸಿರುವಂತಹ 250 ml ಕಪ್ಪಿನಿಂದ 1.5 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ. ನೀವು ದೋಸೆ ರೈಸ್ ಆದರೂ ತಗೊಳ್ಳಿ ಅಥವಾ ಇಡ್ಲಿ ರೈಸ್ ಯಾವುದು ಸಹ ಆಗುತ್ತೆ. ಅದಿಲ್ಲ ಅಂತಂದರೆ ರೇಷನ್ ಅಕ್ಕಿ ಕೂಡ ಆಗುತ್ತೆ. ಇವನ್ನು 3 ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಬೇಕು. ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಈಗ ಸೈಡಲ್ಲಿ ಇಟ್ಟಿರೋಣ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಅವಲಕ್ಕಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ತಗೊಂಡಿರುವಂತಹ ಈ ಅಕ್ಕಿಯ ಅಳತೆಗೆ 3/4 ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಈ ಪೇಪರ್ ಅವಲಕ್ಕಿಯನ್ನು ಹಾಕೋದು ಯಾಕೆ ಅಂತಂದರೆ ನಿಮಗೆ ರೊಟ್ಟಿ ಒಂದು ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಅಷ್ಟೇ. ಇದರ ಬದಲಾಗಿ ನೀವು ಅಕ್ಕಿಯ ಜೊತೆಗೇ ದಪ್ಪ ಅವಲಕ್ಕಿಯನ್ನು ಕೂಡ 1/2 ಕಪ್ ಆಗುವಷ್ಟು ನೆನೆ ಹಾಕ್ಕೊಳ್ಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಬೋದು. ನಾನಿಲ್ಲಿ ಪೇಪರ್ ಅವಲಕ್ಕಿಯನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಒಮ್ಮೆ ವಾಶ್ ಮಾಡ್ಕೊಳ್ಳೋಣ. ತೊಳೆದಾದ ನಂತರ ನಾವು ಮಿಕ್ಸಿ ಜಾರಲ್ಲಿ ನಾವೀಗ ಅಕ್ಕಿ ಎಲ್ಲ ಏನು ಹಾಕಿಟ್ಟಿದ್ದೀವಿ ನೋಡಿ, ಅದಕ್ಕೇ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ತರಬೇಕೀಗ. ಇನ್ನು ಈ ಹಂತದಲ್ಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವೀಗ ಹಾಕ್ಕೊಳ್ಳೋಣ. ಕಡಿಮೆ ಆಯಿತು ಅಂತಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಉಪ್ಪನ್ನು ಈಗ ಹಾಕ್ತಾ ಇದ್ದೀನಿ. ಇನ್ನು ರುಬ್ಬೋದಕ್ಕೆ ನಾವೀಗ ನೀರನ್ನು ಸ್ವಲ್ಪ ಅಂದಾಜಿನ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ಮತ್ತೆ ನೋಡಿಕೊಂಡು ನೀರನ್ನು ಆಮೇಲೆ ಹಾಕ್ಕೊಳ್ಳೋದು. ಈಗ ನೈಸಾಗಿ ರುಬ್ಕೊಂಡು ತರೋಣ. ಈಗ ನಾನು ತೋರಿಸ್ತಿದ್ದೀನಿ ರುಬ್ಬಿ ಆದ ನಂತರ ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ನೈಸಾಗಿ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ಈಗ ರುಬ್ಬಿ ಇಟ್ಟಂತಹ ಈ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ನಾವು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ. ಇದನ್ನು ಈಗ ಸೈಡಲ್ಲಿ ಇಟ್ಟು ಬಾಕಿ ಎಲ್ಲ ತಯಾರಿಗಳನ್ನು ರೊಟ್ಟಿಗಿರುವಂಥದ್ದನ್ನು ಮಾಡಿಕೊಳ್ಬೇಕು. ನಾನೀಗ ಇಲ್ಲಿ ತಗೊಂಡಿರುವಂಥದ್ದು ಮೊದಲಿಗೆ ಹಲಸಿನಕಾಯಿ ತೊಳೆಗಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಅಂದಾಜಿನ ಪ್ರಮಾಣಕ್ಕೆ ಹಾಕ್ಕೊಳ್ಬೋದು. ನಾನಿಲ್ಲಿ ತಗೊಂಡಿರುವಂತಹ 1.5 ಕಪ್ ಅಕ್ಕಿಗೆ ಸರಿಸುಮಾರು ಒಂದು 35ರಿಂದ 40 ಆಗುವಷ್ಟು ಅಂತ ಹೇಳ್ಬೋದು. ಅಷ್ಟು ಹಲಸಿನಕಾಯಿ ತೊಳೆಗಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದೀಗ ಸೈಡಲ್ಲಿ ಇರಲಿ. ಬಾಕಿ ಎಲ್ಲ ಇದಕ್ಕೆ ರೊಟ್ಟಿಗೆ ಹಾಕುವಂಥದ್ದು ಒಂದು ಈರುಳ್ಳಿಯನ್ನು 2 ಮೀಡಿಯಮ್ ಸೈಜದ್ದು ಈರುಳ್ಳಿಯನ್ನು ತಗೊಂಡಿದ್ದೀನಿ. ಮತ್ತೊಂದು ಸ್ವಲ್ಪ ಹಸಿ ಶುಂಠಿ ಇದೆ. ಮತ್ತು ನಿಮಗೆ ಖಾರಕ್ಕೆ ಅನುಗುಣವಾಗಿ ಇದಕ್ಕೆ ಗಾಂಧಾರಿ ಮೆಣಸನ್ನಾದರೂ ಹಾಕ್ಕೊಳ್ಬೋದು. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಸಿಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ನಮ್ಮ ಹಿತ್ತಲಲ್ಲೇ ಬೆಳೆದಿರುವಂತಹ ಗಾಂಧಾರಿ ಇತ್ತು, ಅದಕ್ಕಾಗಿ ಹಾಕ್ಕೊಂಡಿದ್ದೀನಿ. ಅಥವಾ ಇದಕ್ಕೆ ಜೀರಿಗೆ ಮೆಣಸು ಅಂತಲೂ ಕರೀತಾರೆ. ಇನ್ನು ಇದಕ್ಕೆ ಕರಿಬೇವು ಸೊಪ್ಪನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಇವೆಲ್ಲವನ್ನು ಈಗ ನೀಟಾಗಿ ಸಣ್ಣದಾಗಿ ಹೆಚ್ಚಿಕೊಂಡು ತರೋಣ. ಈಗ ನಾನು ಕರಿಬೇವು ಮತ್ತು ಹಸಿ ಶುಂಠಿಯನ್ನು ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಈ ಥರ ಚಾಪರಲ್ಲಿ ಹಾಕಿ ಸಣ್ಣ ಅಂದರೆ ಫೈನಾಗಿ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ. ನಂತರ ಗಾಂಧಾರಿ ಮೆಣಸನ್ನು ಕೂಡ ಹಾಗೆಯೇ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯನ್ನು ತಗೊಳ್ತೀರಿ ಅಂತ ಆದರೆ ಅದನ್ನು ಸಹ ಹಾಗೆಯೇ ತುಂಬ ಸಣ್ಣದಾಗಿ ಹೆಚ್ಕೊಂಡಿರಬೇಕು. ಈಗ ಇವಿಷ್ಟನ್ನು ಸೈಡಲ್ಲಿ ಇಟ್ಟಿರೋಣ. ನಂತರ ಈಗ ಹಲಸಿನಕಾಯಿ ತೊಳೆಗಳನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನು ನಾವು ಅಕ್ಕಿ ರುಬ್ಬಿ ಇಟ್ಟಂತಹ ಮಿಕ್ಸಿ ಜಾರ್ ಇದೆಯಲ್ಲ, ಅದಕ್ಕೇ ನಾನೀಗ ಹಲಸಿನಕಾಯಿ ತೊಳೆಗಳನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ನಾವು ರುಬ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಗಮನಿಸಬೇಕಾಗುತ್ತೆ. ಮಿಕ್ಸಿಯನ್ನು ಆನ್ ಆಫ್ ಮಾಡ್ತಾ ಇದನ್ನು ತರಿಯಾಗಿ ರುಬ್ಕೊಳ್ಬೇಕು. ಅಂದರೆ ನೀರೆಲ್ಲ ಹಾಕದೆ ನಾವು ರುಬ್ಕೊಳ್ಳುವ ಕಾರಣ ಇದು ಒಮ್ಮೆಲೆ ನಾವು ಮಿಕ್ಸಿಯನ್ನು ರನ್ ಮಾಡೋದ್ರಿಂದ ತುಂಬ ಅದು ಸಣ್ಣಗಾಗಿ ಹೋಗುತ್ತೆ. ಅಥವಾ ಇನ್ನೊಂದು ಅಡಿಭಾಗ ಮಾತ್ರ ನಮಗೆ ಗ್ರೈಂಡಾಗಿ ಸಿಗುತ್ತೆ. ಮೇಲ್ಭಾಗ ಎಲ್ಲ ಹಲಸಿನ ತೊಳೆಗಳು ಹಾಗೇ ಉಳಿದಿರುತ್ತೆ. ಅದಕ್ಕಾಗಿ ಸ್ವಲ್ಪ ನೋಡಿಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡು ತರಬೇಕು. ಅಥವಾ ನೀವು ಇನ್ನೊಂದು ಆಪ್ಷನ್ ಏನು ಅಂತಂದರೆ ಚಾಪರಲ್ಲಿ ಸಣ್ಣದಾಗಿ ಹೆಚ್ಕೊಳ್ತೀರಿ ಅಂತಾದರೆ ಅದನ್ನು ಸಹ ಹಾಗೆ ಕೂಡ ಮಾಡಿಕೊಳ್ಬೋದು. ನೀವು ಯಾವುದು ನಿಮಗೆ ಸುಲಭ ಆಗುತ್ತೋ ಹಾಗೆ ಮಾಡಿಕೊಳ್ಬೋದು. ಇನ್ನೀಗ ತರಿಯಾಗಿ ರುಬ್ಬಿದಂತಹ ಈ ಹಲಸಿನಕಾಯಿ ಹೋಳುಗಳನ್ನು ನಾವು ಅಕ್ಕಿ ಹಿಟ್ಟೆಲ್ಲ ರುಬ್ಬಿರ್ತೀವಲ್ಲ ಅದಕ್ಕೇ ಹಾಕ್ಕೊಳ್ಬೇಕು. ಮೊದಲಿಗೆ ನಾವೀಗ ಕರಿಬೇವು ಸೊಪ್ಪನ್ನು ಇಲ್ಲಿ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಚಿರುವಂಥದ್ದು. ಆಮೇಲೆ ಹಸಿ ಶುಂಠಿ, ಹಸಿ ಮೆಣಸಿನ್ಕಾಯಿ,
ಆಮೇಲೆ ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ನೀಟಾಗಿ ಸಣ್ಣ ಅಂದರೆ ಅಷ್ಟು ಫೈನಾಗಿ ರುಬ್ಬಿದಷ್ಟು ನಿಮಗೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇವಿಷ್ಟನ್ನು ಹಾಕಿ ಆದ ನಂತರ ಮಿಕ್ಸಿಯಲ್ಲಿ ರುಬ್ಬಿದಂತಹ ಹಲಸಿನಕಾಯಿ ತೊಳೆಗಳನ್ನು ಹಾಕ್ಕೊಳ್ಳೋಣ. ಇವೆಲ್ಲವನ್ನು ಹಾಕಿ ಆದ ನಂತರ ಕೈಯಿಂದ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವಿನ್ನದಕ್ಕೆ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ಸಣ್ಣದಾಗಿ ಹೆಚ್ಕೊಂಡು. ಟೊಮೆಟೊವನ್ನು ಹಾಕೋದಕ್ಕೆ ಹೋಗಬೇಡಿ, ಜಸ್ಟ್ ಇಷ್ಟೇ ಸಾಕಾಗುತ್ತೆ. ಈಗ ನೋಡಿ ಕೈಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಉಪ್ಪನ್ನು ನಾವು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಕಮ್ಮಿ ಆಯ್ತಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಒಂದು ರೊಟ್ಟಿಯನ್ನು ನೀವು ಮಾಡಿ ನೋಡ್ಕೊಳ್ಳಿ. ನೀರೆಲ್ಲ ಕಮ್ಮಿ ಆಯಿತು ಅಂತಂದರೆ ಮತ್ತೆ ಹಾಕ್ಕೊಳ್ಬೇಕಾಗತ್ತೆ. ಈಗ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನು ಸೈಡಲ್ಲಿ ಇಡೋಣ. ಇನ್ನು ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡುವಂತಹ ಮಸಾಲ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಸಹ ಹಲಸಿನಕಾಯಿ ಬಳಸಿಬಿಟ್ಟು ಮಾಡ್ತಾ ಇದ್ದೀನಿ. ಈಗ ಇಲ್ಲಿ 2 ಮೀಡಿಯಮ್ ಸೈಜಿನ ಟೊಮೆಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ, ಆಮೇಲೆ 2 ಈರುಳ್ಳಿ, ಹಸಿಮೆಣಸಿನಕಾಯಿ ಇವೆಲ್ಲವನ್ನು ನೀಟಾಗಿ ಹೆಚ್ಕೊಳ್ಳೋಣ. ಈಗ ಮೊದಲಿಗೆ ಈರುಳ್ಳಿಯನ್ನು ಹೆಚ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸಿರುವ ಥರನೇ ಹೆಚ್ಕೊಂಡ್ರೆ ಆಯಿತು. ತೀರ ಸಣ್ಣದಾಗಿಂತ ಕಟ್ ಮಾಡೋದು ಅಂತ ಬೇಕಿಲ್ಲ. ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ಈಗ ಟೊಮೆಟೊವನ್ನು ಸಹ ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೋಡ್ಬೋದು ಹಸಿಮೆಣಸಿನಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಇವಿಷ್ಟನ್ನು ಸೈಡಲ್ಲಿ ಇಟ್ಟಿರೋಣ. ಇನ್ನು ಹಲಸಿನಕಾಯಿ ತೊಳೆಗಳನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಇದನ್ನು ತುಂಬ ಸಣ್ಣದಾಗಿ ಕಟ್ ಮಾಡೋದಕ್ಕೆ ಹೋಗಬಾರ್ದು. ಜಸ್ಟ್ ಒಂದು ತೊಳೆಯನ್ನು 4 ಪೀಸಾಗಿ ಕಟ್ ಮಾಡಿದರೆ ಸಾಕಾಗತ್ತೆ. ನಾನೀಗ ತೋರಿಸ್ತೀನಿ ಹೇಗೆ ಅಂತ. ನೋಡಿ ಈ ಥರ ಕಟ್ ಮಾಡಿದರೆ ಆಯಿತು. 4 ಇಲ್ಲ ಅಂತಂದರೆ 6 ಆದರೂ ಕಟ್ ಮಾಡ್ಬೋದು. ನೋಡಿ ಇಷ್ಟಾದರೆ ಸಾಕಾಗತ್ತೆ. ಪ್ರತಿಯೊಂದು ಹಲಸಿನಕಾಯಿ ತೊಳೆಗಳನ್ನು ಸಹ ಅದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾವು ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಇಲ್ಲಿ ಎಣ್ಣೆಯನ್ನು ಜಾಸ್ತಿಯಾಗಿ ಹಾಕ್ಕೊಳ್ಬೇಕಾಗತ್ತೆ. ಒಂದು 3 ಟೇಬಲ್ ಚಮಚ ಆದರೂ ಹಾಕ್ಕೊಳ್ಬೇಕು. ಹಲಸಿನಕಾಯಿಗೆಲ್ಲ ಎಣ್ಣೆ ಎಲ್ಲ ಮುಂದಾಗಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ. ಈಗ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ನಂತರ ಸಾಸಿವೆ ಕಾಳನ್ನು ಹಾಕ್ಕೊಳ್ಬೇಕು. ಇನ್ನು ಹೆಚ್ಕೊಂಡು ಇಟ್ಟಂತಹ ಹಸಿ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನಕಾಯಿ ಇವೆಲ್ಲವನ್ನು ಹಾಕ್ತಾಯಿದ್ದೀನಿ. ಈಗ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ನಂತರ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದನ್ನು ಹಾಕ್ಕೊಳ್ಬೇಕು. ಇವಿಷ್ಟನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಬೆಳ್ಳುಳ್ಳಿ ಆಗಿರ್ಬೋದು, ಹಸಿ ಶುಂಠಿ ಇದೆಲ್ಲ ಹಸಿ ವಾಸನೆ ಹೋಗೋ ಥರ ನಾವು ಬಾಡಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇಷ್ಟಾದ ಮೇಲೆ ಇನ್ನು ಕಟ್ ಮಾಡಿ ಇರುವಂತಹ ಹಸಿಮೆಣಸಿನಕಾಯನ್ನು ಇದಕ್ಕೆ ಹಾಕ್ಕೊಂಡು ಅದನ್ನು ಸಹ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಈ ಹಂತದಲ್ಲಿ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಆದ ನಂತರ ಟೊಮೆಟೊವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಎಲ್ಲ ಟೊಮೆಟೊವನ್ನು ಹಾಕಿ ಆದ ನಂತರ ನಾವು ಇದನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಅರ್ಧದಷ್ಟು ಇದನ್ನು ಬೇಯಿಸಬೇಕಾಗುತ್ತೆ. ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಆದಷ್ಟು ಒಂದು ಸ್ವಲ್ಪ ದಪ್ಪ ತಳ ಇರುವಂತಹ ಬಾಣಲೆಯನ್ನು ತಗೊಂಡ್ರೆ ಒಳ್ಳೆಯದು. ಈಗ ಮುಚ್ಚಳವನ್ನು ಮುಚ್ಚಿ ಬೇಯಿಸಿ ಆದ ನಂತರ ಒಂದು 3 ರಿಂದ 4 ನಿಮಿಷಗಳ ನಂತರ ನಾನು ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ಮಸಾಲೆ ಪುಡಿಗಳನ್ನೆಲ್ಲ 1 ಬೈ 1 ಆ್ಯಡ್ ಮಾಡ್ತಾ ಬರೋಣ. ಮೊದಲನೇದಾಗಿ ನಾನಿಲ್ಲಿ ಕೊತ್ತಂಬರಿ ಪುಡಿಯನ್ನು ಹಾಕ್ತಾಯಿದ್ದೀನಿ. 1 ಚಮಚ ಆಗುವಷ್ಟು ತಗೊಂಡಿದ್ದೀನಿ. ನಂತರ ಜೀರಿಗೆ ಪುಡಿಯನ್ನು ಇಲ್ಲಿ ಹಾಕ್ಕೊಳ್ಬೇಕು. ಇನ್ನು ರುಚಿಗೆ ತಕ್ಕಂಗೆ ಅಚ್ಕಾರದ ಪುಡಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಅರಿಶಿನವನ್ನು ಹಾಕ್ತಾಯಿದ್ದೀನಿ. ಇನ್ನು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಇವಿಷ್ಟು ಮಸಾಲೆಗಳನ್ನೆಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಈಗ ಉಪ್ಪು ಆಮೇಲೆ ಹಲಸಿನಕಾಯಿ ತೊಳೆಗಳನ್ನೆಲ್ಲ ಆಮೇಲೆ ಹಾಕ್ಕೊಳ್ಳುವಂಥದ್ದು. ಈಗ ನೋಡಿ ನೀರನ್ನು ಹಾಕ್ತಾಯಿದ್ದೀನಿ. ಈ ಹಂತದಲ್ಲಿ ಒಂದು 2 ಲೋಟ ಆಗೋಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ. ಹಲಸಿನಕಾಯಿ ತೊಳೆಗಳನ್ನು ನಾವು ಎಷ್ಟು ತಗೊಂಡಿದ್ದೀವಿ ನೋಡಿ, ಅದಕ್ಕೆ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ನೀರನ್ನು ಹಾಕೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ.
ಇನ್ನೂ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಟಂತಹ ಹಲಸಿನಕಾಯಿ ತೊಳೆಗಳನ್ನು ಈಗ ಹಾಕ್ಕೊಳ್ಬೇಕು. ಇನ್ನು ಈ ಹಲಸಿನಕಾಯಿ ತೊಳೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಮುಚ್ಚಳವನ್ನು ಮುಚ್ಚಿ ಬೇಯಿಸಬೇಕಾಗತ್ತೆ. ನೀವು ಉಪ್ಪನ್ನು ಈ ಹಂತದಲ್ಲಿ ಇನ್ನೂ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಬೇಯಲಿ. ಇದು ಹಲಸಿನಕಾಯಿ ಎಲ್ಲ ಉಪ್ಪನ್ನು ಎಳ್ಕೊಳ್ಬೇಕು. ಕಡಿಮೆ ಆಯಿತು ಅಂತಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ ಇಡೋಣ. ತುಂಬ ಕಮ್ಮಿ ಅಂತಂದರೆ ಒಂದು 5 ನಿಮಿಷ ಆದರೂ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೇಯಬೇಕು. ಮತ್ತು ಕೆಲವೊಂದು ಹಲಸಿನಕಾಯಿಯನ್ನು ಹೊಂದ್ಕೊಂಡಿರುತ್ತೆ, ಕೆಲವೊಂದು ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ, ಕೆಲವೊಂದು ಬೇಗನೆ ಬೇಯುತ್ತೆ. ಇದು ತುಂಬ ಬೆಳೆದಿತ್ತು, ತೀರಾ ಬೆಳೆದದಾಗಿರೋದ್ರಿಂದ ಒಂದು 4ರಿಂದ 5 ನಿಮಿಷದೊಳಗೆ ನಿಮಗೆ ಪಲ್ಯ ಸಹ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಬರೀ ಇದು ರೊಟ್ಟಿಗೆ ಅಂತಲೇ ಅಲ್ಲ, ಚಪಾತಿಗೂ ನೀವು ಇದನ್ನು ಸೇರಿಸ್ಕೊಂಡು ಕಾಂಬಿನೇಷನ್ ಆಗಿ ಪಲ್ಯವನ್ನು ಮಾಡ್ಕೊಳ್ಬೋದು. ಅಥವಾ ಊಟಕ್ಕೆ ಸಹ ಅಷ್ಟೇ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಲಾಸ್ಟಲ್ಲಿ ಚೆನ್ನಾಗಿ ಬೆಂದ ಮೇಲೆ ನಾನೀಗ ತೋರಿಸ್ತಾ ಇದ್ದೀನಿ. ಇನ್ನೂ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಕೊನೆಯಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಸೂಪರ್ ಆಗಿರುವಂತಹ ಮಸಾಲ ಪಲ್ಯ ಕೂಡ ರೆಡಿಯಾಗುತ್ತೆ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಇದನ್ನು ರುಚಿಕರವಾಗಿ ಹಲಸಿನಕಾಯಿಯಿಂದ ಮಾಡ್ಕೊಳ್ಬೋದು ಅಂತ. ಹಲಸಿನಕಾಯಿ ರೊಟ್ಟಿ ಜೊತೆಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಮಾಡುವಂತಹ ಪಲ್ಯವನ್ನು ಕೂಡ ಹೇಗೆ ಮಾಡೋದು ಅಂತ ನೋಡಿದ್ದಾಯಿತು. ಇನ್ನೀಗ ಹಲಸಿನಕಾಯಿಯಿಂದ ರೊಟ್ಟಿಯನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ಈ ಬಾಳೆ ಎಲೆಯ ಮೇಲೆ ನಾವೀಗ ರೊಟ್ಟಿಯನ್ನು ಹಾಕಿ ತಟ್ಕೊಳ್ಳೋಣ. ಬಾಳೆ ಎಲೆ ಸಿಕ್ಕಿದ್ರೆ ಅದರಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಇಲ್ಲ ಅಂತಂದರೆ ರೊಟ್ಟಿಯನ್ನು ತಟ್ಟುವಂತಹ ಶೀಟ್ ಬರುತ್ತೆ ನೋಡಿ, ಅದರಲ್ಲೇ ಸಹ ರೊಟ್ಟಿಯನ್ನು ಮಾಡಿಕೊಂಡು ನಾವು ಕಾವಲಿ ಮೇಲೆ ಹಾಕ್ಕೊಳ್ಬೋದು. ಈಗ ನೀವು ಎಷ್ಟು ತೆಳ್ಳಗಾಗಿ ನಿಮಗೆ ರೊಟ್ಟಿಯನ್ನು ಇದನ್ನು ತಟ್ಟೋದಕ್ಕೆ ಬರುತ್ತೋ ಅಷ್ಟು ತೆಳ್ಳಗೆ ಇದನ್ನು ಹಚ್ಕೊಳ್ಬೇಕು. ಬಾಳೆ ಎಲೆಯಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಅಕಸ್ಮಾತ್ ನಿಮಗೆ ಎಲ್ಲಿಯಾದರೂ ಗಟ್ಟಿ ಆಯಿತು ಅಂತಂದರೆ ಮತ್ತೆ ನೀರನ್ನು ಮಾಡ್ಕೊಳ್ಬೋದು. ನಾನಿಲ್ಲೀಗ ಒಂದು ರೊಟ್ಟಿಯನ್ನು ಮಾಡಿ ನೋಡ್ಕೊಳ್ತೀನಿ. ನೀರು ಮಾಡಬೇಕು ಅಂತಂದರೆ ಮತ್ತೆ ನೀವು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೋದು. ಕೆಲವೊಂದು ಸಲ ಹಾಗೆ ಆಗುತ್ತೆ. ನಮಗೆ ಏನು ಅಂತಂದರೆ ಅಂದಾಜು ಪ್ರಮಾಣಕ್ಕೆ ನಾವು ನೀರನ್ನು ಹಾಕಿರ್ತೀವಿ, ಒಂದೊಂದು ಸರಿ ಗಟ್ಟಿ ಆಗುತ್ತೆ. ಈಗ ನೋಡಿ, ಒಂದು ರೊಟ್ಟಿಯನ್ನು ತಟ್ಕೊಂಡಿದ್ದೀನಿ. ಇನ್ನು ಕಾದ ತವದ ಮೇಲೆ ಈಗ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕಬ್ಬಿಣದ ಕಾವಲಿಯನ್ನೇ ಬಳಸ್ತಾ ಇದ್ದೀನಿ. ಇನ್ನು ಈ ಥರದ ರೊಟ್ಟಿಗಳಿಗೆಲ್ಲ ಎಣ್ಣೆ ತುಂಬಾ ಹಾಕ್ಕೊಳ್ಬೇಕಾಗುತ್ತೆ. ಒಂದು ರೊಟ್ಟಿಗೆಲ್ಲ ಒಂದು 3ರಿಂದ 4 ಚಮಚ ಆದರೂ ಬಿದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸಬೇಕು. ಒಂದು ಸೈಡಿದ್ದು ಆದ ನಂತರ ನೋಡಿ, ಮುಚ್ಚಳವನ್ನು ತೆಗೆದು ಇನ್ನೊಂದು ಸೈಡಲ್ಲಿ ಸಹ ಅದೇ ರೀತಿಯಾಗಿ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಬೇಯಿಸ್ಬೋದು. ಇನ್ನು ಚೆನ್ನಾಗಿ ಇದು ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು. 2 ಸೈಡು ಕೂಡ ಸರಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಹಲಸಿನಕಾಯಿ ಕೂಡ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು. ಈಗ ಇದು ಬೇಯೋಷ್ಟು ಹೊತ್ತಲ್ಲಿ ಇನ್ನೊಂದು ರೊಟ್ಟಿಯನ್ನು ಸಹ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬಾಳೆ ಎಲೆ ಮೇಲೆ ಇನ್ನೊಂದು ರೊಟ್ಟಿಯನ್ನು ಕೈಯಲ್ಲೇ ತೆಗೆದು ನೋಡಿ ಈ ಥರ ಹೆಸ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗೆ, ಅಂದರೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಟರ್ನ್ ಮಾಡಿ ಹಾಕಿದಂತಹ 1ನೇ ರೊಟ್ಟಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಮೇಲಿಂದ ಎಣ್ಣೆಯನ್ನು ಆಮೇಲೆ ಹಾಕ್ಕೊಳ್ಳಿ, ತೆಗೆದ ಮೇಲೆ. ಈಗ ನೋಡಿ ಎಷ್ಟು ಚೆನ್ನಾಗಿ ತೆಗೆಯೋದಕ್ಕೆ ಬರ್ತಿದೆ ಅಂತ ನೋಡ್ತಾ ಇರ್ಬೋದಲ್ಲ ನೀವು. ಈಗ 1ನೇ ರೊಟ್ಟಿಯನ್ನು ತೆಗೆದಾದ ನಂತರ ನೆಕ್ಸ್ಟ್ ಇನ್ನೊಂದನ್ನು ಸಹ ಅದೇ ರೀತಿಯಾಗಿ ಎಣ್ಣೆಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ರೊಟ್ಟಿಯನ್ನು ಕಾವಲಿ ಮೇಲೆ ಹಾಕಿ ಆದ ನಂತರ ಕಂಪಲ್ಸರಿಯಾಗಿ ಮುಚ್ಚಳವನ್ನು ಮುಚ್ಚೇ ಬೇಯಿಸಿ. ನಾವೀಗಾಗಲೇ ಹಸಿದೆ ಹಾಕಿರ್ತೀವಲ್ಲ ಹಲಸಿನಕಾಯಿ ಎಲ್ಲ, ಅದು ಸರಿಯಾಗಿ ಬೇಯಬೇಕಾಗತ್ತೆ. ಒಂದು 3ರಿಂದ 4 ನಿಮಿಷ ಆದರೂ ಒಟ್ಟು ಬೇಯೋದಕ್ಕೆ ಟೈಮು ತಗೊಳ್ಳತ್ತೆ. ಇನ್ನು ಕಾವಲಿಯಿಂದ ತೆಗೆದ ಮೇಲಿಂದ ಎಣ್ಣೆಯನ್ನು ಈ ಥರ ಅಪ್ಲೈ ಮಾಡಿಕೊಂಡು ಸರ್ವ್ ಮಾಡೋದಕ್ಕೆ ಕೊಡಿ. ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ಇನ್ನು ನಾವಾಗಲೇ ಕಾಂಬಿನೇಷನ್ ಆಗಿ ಮಾಡಿರುವಂತಹ ಹಲಸಿನಕಾಯಿ ಮಸಾಲ ಪಲ್ಯ ಕೂಡ ಹಾಗೆಯೇ ಅಷ್ಟೇ ಅದ್ಭುತವಾದಂತಹ ಟೇಸ್ಟನ್ನು ಹೊಂದಿರುತ್ತೆ. ಬರೀ ಇದನ್ನು ರೊಟ್ಟಿಗೆ ಅಂತಲೇ ಅಲ್ಲ, ನೀವು ಚಪಾತಿನೋ ಅಥವಾ ಪೂರಿ ಮಾಡ್ತಿದ್ರೆ ಅದಕ್ಕೆ ಕೂಡ ಬಳಕೆ ಮಾಡ್ಕೊಳ್ಬೋದು ಆ ಪಲ್ಯವನ್ನು. ಮತ್ತು ಊಟದ ಜೊತೆಗಂತೂ ಸಖತ್ತಾದಂತಹ ಟೇಸ್ಟ್ ಅಂತ ಹೇಳ್ಬೋದು. ನೋಡಿದ್ರಲ್ವ ಎಷ್ಟು ಸೂಪರ್ ಆಗಿರುವಂತಹ ಹಲಸಿನಕಾಯಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.